ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಸಿರಿ ಅಪ್ಡೇಟ್ ಕೊಡಿ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಾ ನಮ್ಮ ಸಿರಿ. ಸೊ ಮರಿಯಲ್ಲಿ ತಗೊಬಂದಾಗ ಹೇಗಿದ್ಲು, ಈಗ ಹೇಗಾಗಿದ್ದಾಳೆ ನೋಡಿ. ಹೇರ್ ಅಂತ ಫುಲ್ಲು ನೆಲ ಮುಟ್ಟುತ್ತಾ ಇದೆ ನೋಡ್ಬೋದು. ಸೊ ಏನು ಮ್ಯಾಟ್ ಹಾಕಿದ್ದೀನಿ, ನಿಲ್ಲಿಸಿದ್ದೀನಿ. ಸೊ ಟೇಬಲ್ ಟಚ್ ಆಗ್ತಾಯಿದೆ. ಸೊ ಅಷ್ಟು ಲೆಂತ್ ಹೇರ್ ಬಂದಿದೆ ಈಗ. ಇವಳ ಫಾದರ್ ಹೇರ್ ಕೂಡ ತುಂಬ ಲೆಂತ್ ಇದೆ. ಸೊ ಅದೇ ರೀತಿ ಇವಳ ಹೇರ್ ಕೂಡ ತುಂಬ ಲೆಂತ್ ಬಂದಿದೆ. ಸೊ ನೋಡ್ಬೋದು. ಸರಿ, ಸೊ ಈ ರೀತಿ ನೋಡಿ, ಗೊತ್ತಾಗುತ್ತಾಗ ಪ್ರಾಪರ್ ಗ್ರೂಮಿಂಗ್ ಅಲ್ಲ ಇದು. ನಾರ್ಮಲ್ ಆಗಿ ಸ್ನಾನ ಮಾಡಿಸಿ ಹಾಗೆ ಒಂದು ವಿಡಿಯೋ ಮಾಡೋಣ, ತುಂಬ ದಿನ ಆಯ್ತಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ನೀವು, ಹೆಡ್ ಹತ್ರ ಫುಲ್ ಉದ್ದ ಬಂದ್ಬಿಟ್ಟಿದೆ ಹೇರು. ಸಿಂಗಲ್ ಹೇರ್ ಬ್ಯಾಂಡ್ ಹಾಕಿದ್ರೆ ಸಾಕಾಗೋದೇ ಇಲ್ಲ, ಡಬಲ್ ಹೇರ್ ಬ್ಯಾಂಡ್ ಹಾಕ್ಬೇಕಷ್ಟೇ. ಸೊ ಹೇರಲ್ಲಿ ನೋಡ್ಬೋದು. ಈಗ ಬಂದು ಇವಳಿಗೆ 1 ವರ್ಷ ಆಯಿತು. ಫಸ್ಟ್ ಇಟ್ಟು ಬಂದಿದ್ಲು. ಸೊ ಅದು ಸ್ಕಿಪ್ ಮಾಡಿದ್ದೀವಿ. ಲಾಸ್ಟ್ ಮಂತಲ್ಲಿ ಬಂದಿದ್ಲು ಫಸ್ಟ್ ಇಟ್ ಬಂದು. ಸ್ಕಿಪ್ ಆಗಿದೆ ಅದು. 1.5 ವರ್ಷಕ್ಕೆ ಇನ್ನು ನೆಕ್ಸ್ಟ್ ಬರ್ಬೋದು, 1.5 ವರ್ಷದ ಮೇಲೆ. ನನ್ನ ಮೊಬೈಲಲ್ಲಿ ವೈಟ್ ಕಲರ್ ಇದೆ ಅಂತ ಹೇಳಿದ್ರೆ ಅದನ್ನು ಫುಲ್ಲು ಏನೋ ಒಂದು ರೀತಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಒಳ್ಳೆ ಫ್ಲ್ಯಾಶ್ ಆಗ್ತಂಗೆ ಕಾಣುತ್ತೆ ನೋಡ್ಬೋದು. ಏನೋ ಫ್ಲ್ಯಾಶ್ ಆಗ್ತಾ ಇರೋ ರೀತಿ ಕಾಣುತ್ತೆ. ಸೊ ನೋಡ್ಬೋದು. ಹಾಗೆ ಫುಲ್ಲು ಫ್ರೀ ಸ್ಟಾಕ್ ನಿಂತ್ಕೊಬಿಡ್ತಾಳೆ ನೋಡ್ಬೋದು. ಹೇಳಿದ ತಕ್ಷಣ ಕೂತ್ಕೊಬಿಟ್ಲು. ನಮ್ಮ ಟೆಕ್ಕಿಲ ಹೇರ್ ಇಷ್ಟು ಬರಲಿಲ್ಲ, ಬಟ್ ಇವಳು ಹೇರ್ ಮಾತ್ರ ಸಿಕ್ಕಾಪಟ್ಟೆ ಲೆಂತ್ ಬಂದಿದೆ. ಆರಾಮಾಗಿ ಶೋ ಮಾಡ್ಬೋದು ಇವಳನ್ನ. ಇವಳಿಗೆ ಪ್ರೆಸೆಂಟ್ ಈಗ ಮಾರ್ನಿಂಗ್ ಬಂದು ಮೊಸರನ್ನ ತಿಂತಾಳೆ, ಸಂಜೆ ಬಂದು ಚಿಕನ್ ರೈಸ್ ಇರುತ್ತೆ. ಡಾಗ್ ಫುಡ್ ಅಷ್ಟೊಂದು ಇಷ್ಟಪಟ್ಟು ತಿಂತಲ್ಲ ಇವಳು. ಡಾಗ್ ಫುಡ್ ಹಾಕಿದ್ರೆ ತಿನ್ನೋದೇ ಇಲ್ಲ. ಹಾಗಾಗಿ ಮೊಸರನ್ನ ಹಾಗೆ ಚಿಕನ್ ರೈಸ್ನ ಕೊಡ್ತಾ ಇದ್ದೀನಿ. ಹೇರೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಲೆಂತ್ ಬಂದಿದೆ. ಹೇಗಿದ್ದಾಳೆ ಈಗ ಸಿರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು. ಶಿಡ್ಸು ಮೇಂಟೆನೆನ್ಸ್ ಮಾಡೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. ಇವಳನ್ನ ಸ್ನಾನ ಮಾಡಿಸಿ ಹೇರ್ ಡ್ರೈಯರ್ ಬರುತ್ತಲ್ಲ, ಸೊ ಅದರಲ್ಲೇ ಹೇರ್ ಡ್ರೈನ ಮಾಡಬೇಕು. ಸೊ ಹಾಗೆ ಬಟ್ಟೆ ತೊಗೊಂಡು ಒರೆಸೋದು ಆ ರೀತಿಯಲ್ಲಿ ಆಗಲ್ಲ. ನೋಡ್ಬೋದು ತುಂಬ ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ರು ನಾವು. ಅವಳು ಪಾಡಿಗೆ ಅವಳು ಕೂತ್ಕೋತಾಳೆ. ಶೋ ಮಾಡೋಕ್ಕೆಲ್ಲ ಮಾತ್ರ ಚೆನ್ನಾಗಿ ಬಂದಿದ್ದಾಳೆ. ಬಟ್ ನಾವ್ಯಾವುದು ಶೋನಲ್ಲಿ ತೋರಿಸಿಲ್ಲ, ಶೋ ಮಾಡಿಲ್ಲ. ಹಾಗೆ ಮಾಡೋದಕ್ಕೆ ಹೋಗಲ್ಲ ಶೋನ. ಶಿಡ್ಸು ಶೋ ಮಾಡೋದೆಲ್ಲ ತುಂಬ ಕಷ್ಟ ಇರುತ್ತೆ. ಸೊ ಇನ್ನೂ ನೀಟಾಗಿ ಹೇರ್ ಗ್ರೂಮಿಂಗ್ ಎಲ್ಲ ಆಗಬೇಕು. ಸೊ ನಮ್ಮ ಕೈಲಿ ಅಷ್ಟೆಲ್ಲ ಇದು ಮಾಡೋಕ್ಕಾಗಲ್ಲ. ಪಾರ್ಲರ್ಗಳು ಬರ್ತಲ್ಲ, ಹೇರ್ ಗ್ರೂಮಿಂಗ್ ಸೆಂಟರ್, ಅಲ್ಲೇ ಮಾಡಿಸ್ಬೇಕು. ಸೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಹಾಗೆ ಇದಕ್ಕೆ ಬೇರೆ ಲೀಸ್ಟ್ ಬೇಕಾಗುತ್ತೆ ಶೋಲಿ ಓಡಿಸೋದಕ್ಕೆ. ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಇಷ್ಟು ಲೆಂತ್ ಹೇರ್ ಮೇಂಟೈನ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ನೋಡ್ಬೋದು ಜುಟ್ಟೆಲ್ಲ ಎಷ್ಟು ಉದ್ದ ಬಂದಿದೆ ಅಂಥೇಳಿ. ನೋಡಿ ಎಷ್ಟು ಉದ್ದ ಇದೆ ಜುಟ್ಟು. ಸೊ ನೀವು ಒಳ್ಳೆ ಕ್ವಾಲಿಟಿ ಒಳ್ಳೆ ಲೈನೇಜ್ ತೊಗೊಂಡ್ರೆ ಮಾತ್ರ ಈ ರೀತಿ ಇಷ್ಟೊಂದು ಲೆಂತ್ ಹೇರ್ ಬರೋದು. ಪೇರೆಂಟ್ಸಿಗೂ ಕೂಡ ಇದೇ ರೀತಿ ಹೇರ್ ಇರಬೇಕಾಗುತ್ತೆ, ಆಗ ಮಾತ್ರ ನಿಮಗೆ ಹೇರ್ ಬರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ, ಸೊ ನಮ್ಮ ಡಾಗ್ ಹೇರ್ ಉದ್ದ ಇಲ್ಲ, ಏನು ಸಪ್ಲಿಮೆಂಟ್ಸ್ ಕೊಡಬೇಕು, ಏನು ಫುಡ್ನ ಕೊಡಬೇಕು, ಯಾವ ಶ್ಯಾಂಪೂನ ಯೂಸ್ ಮಾಡಬೇಕು ಹೇರ್ ಉದ್ದ ಬರೋಕ್ಕೆ ಅಂಥೇಳಿ. ಯಾವುದೋ ಶ್ಯಾಂಪೂ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಹೇರ್ ಉದ್ದ ಬರೋಲ್ಲ. ಅದು ಜೆನೆಟಿಕಲ್ಲಿ ಇರಬೇಕಾಗುತ್ತೆ, ತಂದೆ ತಾಯಿಯಿಂದ ಮರಿಗೆ ಬರಬೇಕಾಗುತ್ತೆ. ಅದು ಫಾದರ್ ಹೇರ್ ಉದ್ದ ಇತ್ತು ಅಂತ ಹೇಳಿದ್ರೆ ಮರಿಗಳ ಹೇರ್ ಉದ್ದ ಇರುತ್ತೆ. ಈಗ ಫಾದರ್ ಮದರ್ ಹೇರ್ ಉದ್ದ ಇಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಮರಿ ಹೇಗೆ ಉದ್ದ ಹೇರ್ ಬರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಫಸ್ಟು ನೀವು ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿ ಇರೋಂಥ ಡಾಗ್ನ ತೊಗೋಬೇಕು. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಅವರು 5,000 ಕೊಡ್ತಾರೆ, ಇವ್ರು 8,000 ಕೊಡ್ತಾರೆ, ಇವ್ರು 10,000 ಕೊಡ್ತಾರೆ, ನೀವೇನಕ್ಕೆ ಅಷ್ಟು ಕೊಡ್ತೀರಾ ಹಾಗೆ ಹೇಗೆ ಅಂತಾರೆ. ಸೊ ನಿಮಗೆ ಚೀಪಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಯಾವಾಗಲೂ ಚೀಪಾಗಿರುತ್ತೆ.
ಏನೋ ಒಂದು ಮಾತಿದೆ, ಚೀಪಾಗಿರೋದು ಬೆಸ್ಟ್ ಆಗಿರಲ್ಲ, ಬೆಸ್ಟ್ ಆಗಿರೋದು ಚೀಪ್ ಆಗಿರಲ್ಲ ಅಂಥೇಳಿ. ಸೊ ಹಾಗೆ. ಸೊ ನಾನು 25,000 ಕೊಟ್ಟು ತಂದಿದ್ದು. ಸೊ ಜನ ಇದೇ ರೀತಿದು 7,000 ಬೇಕು 8,000 ಬೇಕು ಅಂತ ಕೇಳ್ತಾರೆ. ಸೊ ಅಷ್ಟಕ್ಕೆಲ್ಲ ನಿಮಗೆ ಶಿಡ್ಸು ಸಿಗುತ್ತೆ, ಬಟ್ ಕ್ವಾಲಿಟಿ ಈ ರೀತಿ ಹೇರ್ ಬರೋಂಥ ಶಿಡ್ಸು ಸಿಗಲ್ಲ. ಸೊ ಮೊದಲು ಈ ರೀತಿ ಹೇಳೋದನ್ನು ಬಿಟ್ಬಿಡಿ. ನಿಮಗೆ ಕ್ವಾಲಿಟಿ ಇರೋದು ಬೇಕು ಅಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡಲೇಬೇಕಾಗುತ್ತೆ. ಅವರು 8,000 ಕೊಡ್ತಾಯಿದ್ದಾರೆ ಅಂದರೆ ಅದ್ರ ಕ್ವಾಲಿಟಿ ಅದೇ ರೀತಿ ಇರುತ್ತೆ. ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೇಕಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡಬೇಕು. ಹಾಗೆ ಮೇಂಟೆನೆನ್ಸ್ ಮಾಡಬೇಕು. ತೊಗೊಬಂದು ಪೇರೆಂಟ್ಸಿಂದ ಹೇರು ಉದ್ದ ಇರುತ್ತೆ, ಇವ್ರು ತೊಗೊಬಂದು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಹೇರು ಕರೆಕ್ಟಾಗಿ ಬರೋಲ್ಲ. ಅದಕ್ಕೆ ಬೇಕಾದಂಥ ಕೋಡ್ ಸಪ್ಲಿಮೆಂಟ್ಸ್ ಕೂಡ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಹಾಗೆ ಒಳ್ಳೆಯ ಶಾಂಪೂ, ಕಂಡೀಷ್ನರ್ ಇದನ್ನೆಲ್ಲ ಯೂಸ್ ಮಾಡಿ ಸ್ನಾನ ಮಾಡಿಸ್ಬೇಕು, ಡೈಲಿ ಕೋಂಬಿಂಗ್ ಮಾಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಸರಿ, ನೋಡ್ಬೋದು ಅವರು ಟೆಂಪರ್ಮೆಂಟ್ ಆಗಿರೋ ನೋಡ್ಬೋದು, ಫುಲ್ ಕಾಮ್ ಆಗಿರುತ್ತೆ. ಆಗ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಪಾಡಿಗೆ ಅದು ಸುಮ್ಮನೆ ಕೂತ್ಕೊಂಡಿದೆ. ಬೇರೆ ಶಿಡ್ಸುಗಳಾದರೆ ನೆಗದಿ ಓಡಾಡಿ ಎಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಆ ರೀತಿ ಮಾಡುತ್ತೆ. ಸೊ ನಮ್ಮದು ಎಲ್ಲ ಡಾಗ್ಗಳು ಆಲ್ಮೋಸ್ಟ್ ಇದೇ ರೀತಿ ಟೆಂಪರ್ಮೆಂಟ್ ಇರುತ್ತೆ, ಕಾಮಾಗಿ. ಚೆನ್ನಾಗಿ ಆಟ ಆಡಿಸ್ಬೇಕು. ಆಟ ಆಡಿಸಿದ್ರೆ ಸುಸ್ತಾಗಿ ಸುಮ್ಮನೆ ಕೂತ್ಕೊಳ್ಳುತ್ತೆ. ನೀವು ಹೊರಗಡೆ ಆಟ ಆಡಿಸಲ್ಲ, ಏನೋ ವರ್ಕೌಟ್ ಏನೂ ಮಾಡಿಸಲ್ಲ ಅಂತ ಹೇಳಿದ್ರೆ ಅದು ಬಂದು ತುಂಬ ಅಗ್ರೆಸಿವ್ ಆಗಿರುತ್ತೆ. ಓಕೆ, ತುಂಬ ಜನ ಕೇಳ್ತಾಯಿದ್ರು ಸಿರಿ ಅಪ್ಡೇಟ್ ಕೊಡಿ ಅಂಥೇಳಿ. ಹಾಗಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸಿರಿ.